ಸೂಪರ್ ಮಾರ್ಕೆಟ್ಗಳು ಅಕ್ಕಿ ಬೇಳೆ ಶಾಂಪೂ ಸೊಪ್ಪು ಬಟ್ಟೆನ ಮಾರ್ಕೊಂಡು ದುಡ್ಡು ಮಾಡ್ತಾರೆ ಅನ್ಕೊಂಡಿದ್ದೀರಾ? ಅವರು ದುಡ್ಡು ಮಾಡೋದು ನಿಮ್ಮ ಕಣ್ಣುಗಳಿಂದ. ಅಥವಾ ಸೂಪರ್ ಮಾರ್ಕೆಟ್ಗೆ ಹೋಗಿಂತ ಮುಂಚೆ ನಾವು ಪ್ಲಾನ್ ಮಾಡ್ಕೊಂಡಿರ್ತೀವಿ ಏನೇನು ತಗೋಬೇಕು ಏನೇನು ಬಿಡಬೇಕು ಅಂತ. ಆದ್ರೆ ನಾವು ಸೂಪರ್ ಮಾರ್ಕೆಟ್ ಒಳಗಡೆ ಹೋದ್ಮೇಲೆ ನಮ್ ಡಿಸಿಷನ್ ಚೇಂಜ್ ಆಗ್ಬೇಕು. ಯಾಕಂದ್ರೆ ನೀವು ಸ್ಟೋರ್ ಒಳಗಡೆ ಹೋದ ತಕ್ಷಣ ನಿಮ್ಮ ನೋಟ ಎಲ್ಲಿರ್ಬೇಕು ಅಂತ ಈ ದೊಡ್ಡ ದೊಡ್ಡ ಕಂಪನಿಗಳು ಈ ಸ್ಟೋರ್ಗಳಿಗೆ ಪೇ ಮಾಡ್ತಾವಂತೆ. ಅದನ್ನ ಸಾಲ್ಟಿಂಗ್ ಫೀ ಅಂತ ಕರೀತಾರೆ. ಇದರಿಂದ ಈ ಸೂಪರ್ ಮಾರ್ಕೆಟ್ಗಳಿಗೆ 20% to 50% ರೆವೆನ್ಯೂ ಬರುತ್ತಂತೆ. ಮತ್ತೆ ನೀವು ಯಾವುದೇ ಒಂದು ಸೂಪರ್ ಮಾರ್ಕೆಟ್ ಒಳಗಡೆ ಹೋದ್ರೂ ಕೂಡ ನಿಮ್ಗೆ ಹೋದ ತಕ್ಷಣ ನಿಮ್ಗೆ ಫಸ್ಟ್ ಕೊಡೋದು ಅಂತಂದ್ರೆ ಒಂದು ಟ್ರಾಲಿ ಅಥವಾ ಒಂದು ಬಾಸ್ಕೆಟ್ ಕೊಡ್ತಾರೆ. ಯಾಕಂದ್ರೆ ನೀವು ಯಾವುದೇ ಒಂದು ವಸ್ತುನ ತಗೋಬೇಕಂತ ಹೋಗಿರ್ತೀರ, ಆದ್ರೆ ಆ ಬಾಸ್ಕೆಟ್ ನ ನೋಡಿ ನಿಮ್ಗೆ ಮುಜುಗರ ಆಗಿ ಇನ್ನೊಂದಷ್ಟು ವಸ್ತುಗಳನ್ನ ತಗೋಬಹುದಲ್ವಾ, ಅದಕ್ಕೋಸ್ಕರ ನಿಮ್ ಕೈಗೆ ಒಂದು ಬಾಸ್ಕೆಟ್ ಅಥವಾ ಟ್ರಾಲಿ ಕೊಡ್ತಾರೆ ಅಂತ. ಮತ್ತೆ ನೀವು ಯಾವುದೇ ಸೂಪರ್ ಮಾರ್ಕೆಟ್ ಒಳಗಡೆ ಹೋದ್ರೂ ಕೂಡ ನಿಮ್ಗೆ ಫಸ್ಟ್ ಕಾಣೋದು ಮಕ್ಕಳಿಗೆ ಬೇಕಾಗಿರುವಂತಹ ವಸ್ತುಗಳು ಅಥವಾ ಈ ಚಾಕ್ಲೇಟ್ಸ್ ಬಿಸ್ಕೆಟ್ಗಳು ಅಥವಾ ಮಕ್ಕಳಿಗೆ ಬೇಕಾದಂತ ಇನ್ನಿತರ ವಸ್ತುಗಳು ಫಸ್ಟ್ ನಿಮ್ಗೆ ಕಾಣುತ್ತೆ, ಕೈಗೆ ಸಿಗೋ ತರನೇ ಇಟ್ಟಿರ್ತಾರೆ. ಯಾಕಂದ್ರೆ ನೀವು ಯಾವುದೇ ಮಕ್ಕಳ ಜೊತೆ ಹೋದ್ರೂ ಕೂಡ ಅದು ಮಕ್ಕಳಿಗೆ ಇನ್ಸ್ಪೈರ್ ಆಗಿ ಅದನ್ನ ತಗೋಬೇಕು ಅಂತ ಅನ್ಸುತ್ತೆ. ಅದನ್ನ ತಗೊಂಡು ನಿಮ್ ಬಾಸ್ಕೆಟ್ ಒಳಗೆ ಹಾಕ್ತಾರೆ. ಅವಾಗ ನಿಮ್ಗೆ ಬೇಡ ಅನ್ನೋದಕ್ಕೆ ಮಾತು ಬರಲ್ಲ. ನೀವು ಎಪ್ಪಿದ್ರು ಬೇಡ ಅಂದ್ರೂ ಕೂಡ ನಿಮ್ಮ ಮಕ್ಕಳುಗಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತಗೊಳ್ಳೇಬೇಕಾಗುತ್ತೆ ಅಂತ ಈ ಸೂಪರ್ ಮಾರ್ಕೆಟ್ನವರು ಮಕ್ಕಳಿಗೆ ಬೇಕಾಗಿರುವಂತಹ ವಸ್ತುಗಳನ್ನ ಅವ್ರ ಕೈಗೆ ಸಿಗೋ ತರನೇ ಇಟ್ಟಿರ್ತಾರೆ. ಮತ್ತೆ ನಿಮ್ಗೆ ದಿನನಿತ್ಯ ಬೇಕಾಗಿರುವಂತ ವಸ್ತುಗಳನ್ನ ನಿಮ್ಗೆ ಯಾವುದೇ ರೀತಿ ಕಣ್ಣಿಗೆ ಕಾಣುತ್ತಾ ಇಟ್ಟಿರಲ್ಲ, ಅದನ್ನ ಪೂರ್ತಿ ಲಾಸ್ಟ್ಗೆ ಇಟ್ಟಿರ್ತಾರೆ. ಯಾಕಂದ್ರೆ ನೀವು ಕುಡ್ಕೊಂಡೋಗಿ ತಗೊಳ್ತೀರ ಅಂತ ಅವ್ರಿಗೆ ಗೊತ್ತು. ಮತ್ತೆ ನೀವು ಅದನ್ನ ಬಿಟ್ಟು ಹೋಗೋ ಆಗಲ್ಲ. ಮತ್ತೆ ಅದನ್ನ ಅಲ್ಲಿ ಹೋಗುವವರೆಗೂ ನಿಮ್ಗೆ ಏನ್ ವಸ್ತುಗಳು ಕಾಣುತ್ತಲ್ಲ ಅದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ತಗೋಬಹುದು ಅಂತ ಈ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಏನ್ ಕೊಟ್ಟಿರ್ತಾರಲ್ಲ ವಸ್ತುಗಳನ್ನ ಮಾರಬೇಕು ಅಂತ ಮುಂದೆ ಕಣ್ಣಿಗೆ ಕಾಣುತ್ತೆ. ನೀವು ಯಾವುದೇ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿ ಅದನ್ನ ತಗೋಬೇಕು ಅಂತ ಅನ್ಕೊಂಡು ಬರ್ತಿರ್ತೀರ. ಅಲ್ಲಿ ನೀವು ನೋಡಿ ತಗೋಬಹುದಲ್ವಾ, ಅದಕ್ಕೋಸ್ಕರ ನಿಮಗೆ ಕಣ್ಣಿಗೆ ಕಾಣುತ್ತಲ್ಲ ಅದನ್ನ ಮುಂದೆನೆ ಇಟ್ಟಿರ್ತಾರೆ. ಮತ್ತೆ ನಿಮ್ಗೆ ಬೇಕಾಗಿರುವಂತ ವಸ್ತುಗಳು ಎಲ್ಲಾನು ಕೂಡ ಪೂರ್ತಿ ದೂರಲ್ಲಿ ಇಟ್ಟಿರ್ತಾರೆ, ಪೂರ್ತಿ ಲಾಸ್ಟ್ಗೆ. ಮತ್ತೆ ಬಟ್ಟೆಗಳು ಕೂಡ ನಿಮ್ಗೆ ಕಣ್ಣಿಗೆ ಕಾಣುತ್ತಾ ಇಟ್ಟಿರಲ್ಲ. ಯಾವ್ಯಾವ ಹೊಸ ಬ್ರ್ಯಾಂಡ್ಗಳು ಇರ್ತಾವಲ್ಲ, ಹೊಸ ಬ್ರ್ಯಾಂಡ್ಗಳು ದೊಡ್ಡ ದೊಡ್ಡ ಹೆಚ್ಚೆಚ್ಚು ರೇಟ್ ಇರ್ತಾರ, ಅದನ್ನ ಮಾತ್ರ ನಿಮ್ಗೆ ಕಣ್ಣಿಗೆ ಕಾಣುತ್ತಾ ಇಟ್ಟಿರ್ತಾರೆ. ಮತ್ತೆ ನೀವು ಏನ್ ಬಟ್ಟೆ ತಗೋಬೇಕಂತ ಹೋಗಿರ್ತೀರಲ್ಲ, ಈ ಬಟ್ಟೆ ತಗೋಕ್ ಹೋಗಾಗ ಒಂದ್ ಸ್ವಲ್ಪ ಇಂತಿಷ್ಟೇ ದುಡ್ಡು ಅಂತ ಅನ್ಕೊಂಡು ಹೋಗಿರ್ತೀರ. ಸೂಪರ್ ಮಾರ್ಕೆಟ್ ಒಳಗಡೆ ಹೋದ್ಮೇಲೆ ನಮ್ ಡಿಸಿಷನ್ ಚೇಂಜ್ ಆಗಿಬಿಡುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ, ನೀವು ಯಾವುದೇ ಸೂಪರ್ ಮಾರ್ಕೆಟ್ ಒಳಗಡೆ ಹೋದ್ರೂ ಕೂಡ ಯಾವುದೋ ಒಂದು ವಸ್ತುನ ತಗೋಬೇಕು ಅಂತ ಅನಿಸಿದ್ರೆ ಅಲ್ಲಿ ನೀವು ವಿಚಾರ ಮಾಡ್ಬೇಕು, ಇದನ್ನ ನಾವು ಇಷ್ಟಪಟ್ಟು ತಗೊಳ್ತಾ ಇದೀವ ಅಥವಾ ಯಾರೋ ತಗೊಳ್ಳೋ ತರ ಮಾಡ್ತಾ ಇದಾರೆ ಅಂತ ಇಷ್ಟಬೇಕು, ಆಮೇಲೆ ತಗೋಬೇಕು. ಈ ವಿಷಯ ನಿಮ್ಗೆ ಗೊತ್ತಿರ್ಬೋದು ಅನ್ಕೊಂಡಿದೀನಿ. ಗೊತ್ತಿದ್ರೆ ಇನ್ನೊಂದ್ಸಲ ಗೊತ್ತು ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಏನೋ ಒಂದು ಮಾಡಿ, ಆದ್ರೆ ಹಾಗೆ ಹೋಗ್ಬೇಡಿ.